ಬೇವಿನ ಹಿಂಡಿ ಗೊಬ್ಬರ ಚೀಲದಲ್ಲಿ ಕಲ್ಲು ಮಣ್ಣು ಪತ್ತೆ. ವೀರೇಶ್ವರ ಫರ್ಟಿಲೈಸರ್ ಅಂಗಡಿಯಲ್ಲಿ ಖರೀದಿಸಿದ ಬೇವಿನ ಹಿಂಡಿ ಸ್ಥಳಕ್ಕೆ ಭೇಟಿ ನೀಡಿದ ಹಿರೇವಂಕಲಕುಂಟ ಕೃಷಿ ಅಧಿಕಾರಿ. ಪರಿಷ್ಕರಣೆ ಮಾಡುವವರೆಗೂ ರೈತರಿಗೆ ಮಾರಾಟ ಮಾಡದಂತೆ ತಾಕೀತು. ಹೌದು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಹೋಬಳಿಯ ಶ್ರೀ ವೀರೇಶ್ವರ ಫರ್ಟಿಲೈಸರ್ ಅಂಗಡಿಯಲ್ಲಿ ಬೇವಿನ ಹಿಂಡಿ ಗೊಬ್ಬರದ ಚೀಲದಲ್ಲಿ ಕಲ್ಲು, ಮಣ್ಣು, ತೆಂಗಿನ ಮರದ ಎಲೆಗಳು ಹಾಗೂ ನೆಲ್ಲ ತವಡು ಪತ್ತೆಯಾಗಿವೆ. ಶ್ರೀ ವೀರೇಶ್ವರ ಫರ್ಟಿಲೈಸರ್ಸ್ ಅಂಗಡಿಗೆ ಬಂದಂತಹ ಹಿರೇವಡ್ರಕಲ್ ಗ್ರಾಮದ ರೈತರಾದಂತಹ ರಮೇಶ್ ಬೊಮ್ಮನ, ಶಂಕರ ಆರ್ ಕಾಡಾಪುರ್, ಮುತ್ತನಹುಳಿ ಮತ್ತು ಮುತ್ತನ ತರಲಕಟ್ಟಿಯವರು ಬೇವಿನ ಹಿಂಡಿ ಗೊಬ್ಬರವನ್ನು ಖರೀದಿ ಮಾಡಿದಾಗ ಗೊಬ್ಬರ ಚೀಲದಲ್ಲಿ ಈ ರೀತಿಯಾಗಿ ಕಂಡು ಬಂದಿರುತ್ತದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಹಿರೇವಂಕಲಕುಂಟ ಹೋಬಳಿಯ ಮುಖ್ಯ ಕಾರ್ಯನಿರ್ವಾಹಕ ಕೃಷಿ ಅಧಿಕಾರಿ ಬಾಲಪ್ಪ ಜಳಗೇರಿ ಇದನ್ನ ಪರಿಷ್ಕರಣೆ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ರೈತರಿಗೆ ಮಾರಾಟ ಮಾಡುವಂತಿಲ್ಲ ಎಂದು ತಿಳಿಸುವುದರ ಜೊತೆಗೆ ಜನರ ಆಕ್ರೋಶಕ್ಕೆ ಸ್ಪಂದನೆ ನೀಡಿದ್ದಾರೆ. ನ್ಯೂಸ್ ರಿಪೋರ್ಟ್ ಬಸವರಾಜ ಹೊಸಪೇಟೆ. ಆಮೇಲೆ ಅದಕ್ಕೆ ಅವರು ಚಲೋ ಇಲ್ಲ ಅಂತಂತಾರೆ ರೈತರ ಇಬ್ಬರು ಚಲೋ ಇಲ್ಲ ಅಂತಂದಾಗ ಆ ಪ್ರಾಡಕ್ಟನ್ನು ಸೀಸ್ ಮಾಡಿಟ್ಟು ಚೀಲದಂಥವ್ರಿಗೆ ಹೇಳಿಕೊಟ್ಟು ನಂತರ ನಾವೇ ಮಾಡಿದ್ವಿ. ಅವ್ರಿಗೆ ಆ ಸ್ಯಾಂಪಲನ್ನು ತಗೊಂಡಿದ್ವಿ. ನಾವು ಸ್ಯಾಂಪಲನ್ನು ಮಾದರಿಯನ್ನು ತಗೊಂಡು ಲ್ಯಾಬ್ ಕಳಿಸಿದ್ರೆ ಏನೈತೆ ಅನ್ನೋದು ಯಾವ ಕಂಪ್ನಿಯವ್ರು ಹೇಳ್ತಾರೆ. ಅದ್ಮೇಲೆ ಅವ್ರು ತರಿಸೋನು ಹೇಳ್ತಾನೆ ಅದ್ರಾಗ ಏನೈತೆ ಅನ್ನೋದು ನಮ್ಮಲ್ಲಿ ಗೊತ್ತಾಗಲ್ಲ. ನಮ್ಮಲ್ಲಿ ಯಾವ್ದು ಲ್ಯಾಬ್ ಸಿಕ್ಕಿಲ್ಲ, ನಮ್ಮಲ್ಲಿ ಏನಿಲ್ಲ. ಅದಕ್ಕೆ ಆ ಥರ ಏನಿದೆ ಲ್ಯಾಬ್ ಇರುತ್ತೆ. ಏನಂತ ಆ ಲ್ಯಾಬಿಗೆ ಕಳಿಸಿದೆ. ರಿಸಲ್ಟ್ ಬಂದ ಮೇಲೆ ಅದು ನಾವು ಅವರಿಗೆ ಕಂಪ್ನಿದವ್ರಿಗೆ ಮತ್ತು ಇವರಿಗೆ ಯಾರಿಗೆ ಡೀಲರಿಗೆ ಕೊಟ್ಟು ಅವ್ರ ಮುಂದೆ ಅದು ಪಾಸ್ ಆದ್ರೆ ಪಾಸ್ ಆಯ್ತು, ಪಾಸ್ ಆಗಲಿಲ್ಲ ಅಂತಂದರೆ ಅವ್ನು ಈಗೆಲ್ಲ ಆ್ಯಕ್ಷನ್ ಏನಿತ್ತು ಪ್ರಿನ್ಸಿಪಲ್ ಲೀಗನ್ ಆ್ಯಕ್ಷನ್ ಅದು ಮತ್ತು ನಾವು ಒಂದು ವಾರ ಅಥವಾ ಒಂದು ಪೀಸ್ ಆಗುತ್ತೆ. ನಾವು ಹಂಗೆ ಹೇಳಕ್ಕಲ್ಲ, ಬಟ್ ಫಾಲೋಅಪ್ ಮಾಡ್ತೀವಿ. ನಂಬರ್ ಏನಾತ್ರಿ ಅಂತೇಳಿ ಕೇಳ್ತೀವಿ. ನಾವು ಬಂದ ತಕ್ಷಣ ನಾವು ತಿಳಿಸ್ಕೊಡ್ತೀವಿ. ಆಯ್ತು, ಅವ್ರು ಇಲ್ಲ ಅವ್ರಿಗೆ ಹಾಕಿದ್ವಿ. ಫೋನ್ ಮಾಡಿ ಹೇಳಿದ್ವಿ, ಅವ್ರಿಗೆ ನಿಮ್ಗೆ ಬರ್ತದೆ, ಆಯ್ತು ಬರೀ ಅದು ರಿಸಲ್ಟ್ ಬರಲಿ, ಮುಂದೆ ಏನಾದರೂ ಆ್ಯಕ್ಷನ್ ತಗೋಬೇಕು. ಅವ್ರಿಗೆ ರೈತರು ಹೇಳ್ತೀವಿ. ಅಲ್ಲಿವರೆಗೆ ನಾವು ಏನೂ ಏನು ಮಾಡೋದಿಲ್ಲ. ವೇಟ್ ಮಾಡ್ರಪ್ಪ, ರಿಸಲ್ಟ್ ಬಂದಮೇಲೆ ಅದ್ರ ಆ ಬೇಸದ ಮೇಲೆ ನಿಮ್ಗೆ ಅದನ್ನು ಏನಂದ್ರೆ ಆ್ಯಕ್ಷನ್ ತಗೊಂಡು ಅವ್ರ ಮೇಲೆ ಪಟ ಕೊಟ್ರೆ ಅದ್ರದ್ದು ಏನು ಮಾಡಿದ್ದೀನಿ ಬೇರೆ ಮಾರಕ್ ಬರೋಲ್ಲ. ಅನ್ಲೋಡಿಂಗ್ ಹಾಕೊಂತಾರ ಹೆಚ್ಚಿಗೆ ಎಲ್ಲಿ ಮಾಡಬೇಡ ಅಂತ ಹೇಳ್ತೀವಿ. ನೀವೇ ಖುದ್ದ ಮುಂದೆ ನಿಂತು ಕೊಡ್ಸ್ಯಾರ ಅಂತ ಸಿದ್ದು ಕೊಟ್ಟರು ಸರ್ ರೈತರೆಲ್ಲ ಮಾತಾಡ್ತಾರೆ. ಏನು ಬಂದಿಲ್ಲ ಬಿಟ್ರಿ. ಹೌದ್ರಿ, ಇಲ್ಲ ನಾವೇನು ಹೆಚ್ಚಿಗೆ ಕೊಟ್ಟು ನಾವೇನು ಅವ್ರಿಗೆ ಹೆಚ್ಚಿಗೆ ಅಂತ ಹೇಳಿ ನಾವು ಮಿಸ್ಗೈಡ್ ಮಾಡೋದು ರೈತರಿಗೆ ಮಾಡಲಿಲ್ಲ. ಆ ಥರ ಏನಿಲ್ಲ. ನೀವು ಅದನ್ನು ಅತಿಯಾಗಿ ತೊಗೊಂಡು ಇದು ಮಾಡೋದಂತದಲ್ಲ. ನಾವು ಆ ಥರ ಏನು ಇದು ಮಾಡಿ ಮಾಡೋದಂತದಲ್ಲ. ಅಲ್ಲ, ನಾವು ನೋಡ್ರಿ ಡೀಲರ್ಗೆ ಹೇಳ್ತೀವಿ, ನೋಡ್ರಿ ಅಷ್ಟಕ್ಕೆ ಮಾರು ಅಂತೇಳಿ. ಅವ್ರು ಇಲ್ಲರಿ ಅದು ಎಕ್ಸ್ ಏನೇನು ಅಂತ ಹೇಳ್ತಾರೆ. ಅವ್ರು ಎಕ್ಸ್ ಆಗೋಲ್ಲ, ಲೋಡಿಂಗ್ ಅನ್ಲೋಡಿಂಗ್ ಮತ್ತು ಇಲ್ಲ ಅನ್ಲೋಡಿಂಗ್ ಅಲ್ಲಿ 2-3 ಥರ ಅನ್ಲೋಡಿಂಗ್ ಆಗುತ್ತಲ್ಲ, ಅದನ್ನು ಹೇಳ್ತಾರೆ. ಅಷ್ಟೇ ಬರ್ತದೆ. ಅದು ಬಿಟ್ಟು ನಾವೇನು ತೊಗೊಳ್ಳಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಇಷ್ಟು ಬಿಟ್ಟರೆ ಇಷ್ಟು ಮಾಹಿತಿ ಹೆಚ್ಚಿಗೆ ಅದು ಮತ್ತೆ ನಮಗೆ ಅದು ಬೇರೆ ಮಾಹಿತಿ ಗೊತ್ತಿಲ್ಲ. ಸರ್, ನೀವು ಈಗ ಎಲ್ಲ ಅಂಗಡಿಗಳಿಗೂ ರೇಟ್ ಬೋರ್ಡ್ ಹಾಕಿರ್ತೀವಿ, ರೈತರಿಗೂ ಕೂಡ ಎಚ್ಚರಿಕೆ ಮುಟ್ತೀವಿ. ಇಲ್ಲ, ಅವ್ರಿಗೆ ನಾವು ಜಾಗೃತರಾಗಲಿ ಅಂತಂದೇಳಿ ನಾವು ನಿಮ್ಗೆ ಅವರೊಂದು ಸಂದರ್ಶನ ಪುಸ್ತಕದಲ್ಲಿ ಬರೀತೀವಿ, ಹೇಳ್ತೀವಿ, ಮಾಡ್ತೀವಿ. ಎಲ್ಲ ಬರೋದು ಹೇಳಿ ನೋಡ್ಕೊಂಡು ಬರ್ತೀವಿ. ಈ ವಿಚಾರವನ್ನು ನಮ್ಮ ಅಧಿಕಾರಿಗಳು ಗಮನ ತರ್ತೀವಿ ನಾವು. ಅವರು ಬಂದು ವಿಜಿಲೆನ್ಸ್ ಮಾಡಿ ಕೇಳ್ತಾ ಹೇಳ್ತಾರೆ. ಅದು ಕೆಲವು ಬರ್ದಾರೆ, ಕೆಲವು ಇನ್ನೂ ಮಾಡಿಸ್ತಾನೆ ಇದ್ದೀವಿ ನಾವು. ಈಗ ಅಷ್ಟೇನು ಮಾಡಲಿಲ್ಲ ಅಂತಂದ್ರೆ ಅವ್ರ ಮೇಲೆ ನಾವು ವಿಜಿಲೆನ್ಸ್ಗೆ ಕಂಪ್ಲೇಂಟ್ ಮಾಡಿ ಅವರಿಗೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಒಟ್ಟು ಈಗ ರೇಟ್ ಬೋರ್ಡ್ ಹಾಕ್ರಿ ಅಂತೇಳಿ ಎಲ್ಲ ಅಂಗಡಿ ಒಳಗೂ ನೀವು ಲೆಟ್ರ್ ಕೊಟ್ಟರೆ ನೋಡಿರಿ ಅವರಿಂದ ಒಂದು ವಿಜಿಟರ್ಸ್ ಬುಕ್ ಇರುತ್ತೆ. ಆ ವಿಜಿಟರ್ಸ್ ಬುಕ್ನ ಬರೋದು ಹೇಳೋದು.